ಇವತ್ತು ನಾನು ನಿಮ್ಗೆ ಹೇಳೋ ಕಥೆ ನಿಮ್ಮ ಲೈಫಲ್ಲಿ ನಡೆದಿರ್ಬೋದು, ಕೇಳಿರ್ಬೋದು ಅಥವಾ ನೋಡಿರ್ಬೋದು. ಸುಮಾರು 2018ರಲ್ಲಿ ಮೈಸೂರಿನ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಪ್ರಮೋದ್ ಮತ್ತು ಅವಿನಾಶ್ ಇಬ್ಬರು ಪ್ರಾಣ ಸ್ನೇಹಿತರಿರ್ತಾರೆ. ಅವರು ರೂಮ್ಮೇಟ್ಸ್ ಕೂಡ ಆಗಿರ್ತಾರೆ. ಅದರಲ್ಲಿ ಅವಿನಾಶ್ ಅನ್ನೋ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದರೆ, ಅವನು ಕಡಿಮೆ ಮಾತು ಮತ್ತು ಶಾಂತ ಸ್ವಭಾವದ ವ್ಯಕ್ತಿಯಾಗಿರ್ತಾನೆ. ಆದರೆ ಅವನು ದೀಪಾವಳಿ ಹಬ್ಬ ಸಿಕ್ಕಾಪಟ್ಟೆ ಇಷ್ಟ. ಇದ್ರ ಜೊತೆಗೆ ದೀಪಾವಳಿ ಟೈಮ್ ಕೂಡ ಆಗಿರುತ್ತೆ ಆ ಸಮಯ. ಹಾಗೆ ಹಬ್ಬದ ಮೊದಲನೇ ದಿನ ಅವಿನಾಶ್ ಪ್ರಮೋದ್ ಹತ್ರ ಹೇಳ್ತಾನೆ, ನಾಳೆ ರೂಮ್ನಲ್ಲಿ ದೀಪಾವಳಿ ಸೆಲೆಬ್ರೇಟ್ ಮಾಡುವ ಸಂಜೆ. ಹೀಗೆ ಹೇಳಿದ ಮಾರನೇ ದಿನ ಬೆಳಿಗ್ಗೆ ಪ್ರಮೋದ್ ಎದ್ದು ನೋಡಿದಾಗ ಅಲ್ಲಿ ಅವಿನಾಶ್ ಇರಲ್ಲ. ಸುತ್ತಮುತ್ತ ಎಲ್ಲ ಕಡೆನೂ ಹೋಗ್ತಾನೆ, ಆದರೆ ಅಲ್ಲಿ ಅವಿನಾಶ್ ಸಿಗೋದೇ ಇಲ್ಲ. ಹಾಗೆ ಫೋನ್ ಕೂಡ ಟ್ರೈ ಮಾಡಿದಾಗ ನಾಟ್ ರೀಚೇಬಲ್ ಬರುತ್ತೆ. ಆದರೆ ಅವಿನಾಶ್ನ ಪತ್ತೆ ಕೂಡ ಇರಲ್ಲ. ಪ್ರಮೋದ್ ಸಂಜೆ ತನಕ ಕಾಯ್ತಾನೆ. ಆಮೇಲೆ ಅವನು ದೀಪ ಹಚ್ಚೋಕೆ ರೆಡಿ ಮಾಡ್ಕೊಳ್ತಾನೆ. ಅದೇ ಟೈಮ್ಗೆ ಸುಮಾರು 5:30 ಹೊತ್ತಿಗೆ ಅಲ್ಲಿನ ಡೋರ್ ಓಪನ್ ಆಗುತ್ತೆ. ಆಗ ಅವಿನಾಶ್ ಒಳಗಡೆ ಬರ್ತಾನೆ. ಏನೂ ಮಾತಾಡಲ್ಲ, ಸುಮ್ಮನೆ ಒಂದು ಕಿರು ಸ್ಮೈಲ್ ಅಂತ ಸಣ್ಣದಾಗಿ ನಕ್ಕು ಹೋಗಿ ದೀಪ ಹಚ್ತಾನೆ. ಹೀಗೆ ಅವಿನಾಶ್ ಒಂದೆರಡು ದೀಪ ಹಚ್ಚಾದ್ಮೇಲೆ ಸುಮ್ಮನೆ ಏನೋ ಪ್ರಮೋದ್ ಹತ್ರ ಮಾತಾಡ್ದೆ ಸುಮ್ಮನೆ ಬೆಡ್ರೂಮ್ ಕಡೆ ಹೋಗ್ತಾನೆ. ಪ್ರಮೋದ್ ಯಾಕೆ ಈಗ ಅವಿನಾಶ್ ಈ ಥರ ಆಡ್ತಿದ್ದಾನೆ ಅಂದ್ಕೊಂಡು ಸೈಲೆಂಟ್ಲಿ ಯೋಚನೆ ಮಾಡ್ತಾ ಕೂತಿದ್ದಾಗ ಸಡನ್ ಅವನಿಗೊಂದು ಫೋನ್ ಕಾಲ್ ಬರುತ್ತೆ. ಅದು ಸರಿಸುಮಾರು 9 ಗಂಟೆ ಅಷ್ಟೊತ್ತಿಗೆ. ಆ ಕಾಲ್ ಪ್ರಮೋದ್ ಪಿಕ್ ಮಾಡಿದಾಗ ಅಲ್ಲಿನ ಹಾಸ್ಟೆಲ್ ವಾರ್ಡನ್ ಆಗಿರ್ತಾರೆ. ಅಷ್ಟಕ್ಕೂ ಆ ಫೋನ್ ಕಾಲ್ನಲ್ಲಿ ವಾರ್ಡನ್ ಏನಂದಿರ್ತಾರೆ ಅಂದರೆ, ನಿನ್ನ ಫ್ರೆಂಡ್ ಅವಿನಾಶ್ನ ಶವ ಶ್ರೀರಂಗಪಟ್ಟಣ ಹತ್ರ ಸರಿಸುಮಾರು 5 ಗಂಟೆ ಅಷ್ಟೊತ್ತಿಗೆ ಸಿಕ್ಕಿದೆ ಅಂತ. ಅದನ್ನು ಕೇಳಿದ ಪ್ರಮೋದ್ಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಹಾಗಿದ್ರೆ 5 ಗಂಟೆಗೆ ಅವಿನಾಶ್ನ ಶವ ಶ್ರೀರಂಗಪಟ್ಟಣದ ಹತ್ತಿರ ಸಿಕ್ಕಿದೆ ಅಂದರೆ 5:15 ಪ್ರಮೋದಿನ ಜೊತೆ ರೂಮಲ್ಲಿ ದೀಪ ಹಚ್ಚಿದವ್ರು ಯಾರು? ಇಂಥ ಘಟನೆನೆಲ್ಲ ಕೇಳಿದಾಗ ನಾವೆಲ್ಲ ನಂಬಿರೋ ಒಂದು ಹಳೆ ಮಾತು ನೆನಪಾಗುತ್ತೆ. ಆತ್ಮ ನೆನಪಿನ ದೀಪ ಹಚ್ಚಿ ಹೋಗಿರಬಹುದೇ ಅಂತ. ಅಷ್ಟಕ್ಕೂ ನೀವೇ ಹೇಳಿ, ಇದು ಭ್ರಮೆನೋ ಇಲ್ಲ ನಂಬಿಕೆನೋ ಇಲ್ಲ ಆತ್ಮದ ಅನುಭವನೋ ಅಂತ. ಇಂಥ ಸಿಚುವೇಶನ್ ಏನಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲಲ್ಲಿ ನಿಮಗೂ ಅನುಭವ ಆಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ.